ಇದು ಬಿ ಎಲ್ ಸರ್ಕಲ್ ಇದು ನೋಡಿ. ಇದು ಬಿ ಎಲ್ ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗುವ ಒಂದು ರಸ್ತೆ ಇದು ನೋಡಿ. ಇಲ್ಲಿ ರಸ್ತೆ ಗುಂಡಿಗಳು ಎಷ್ಟಿದೆ ಅಂತ ಇದು ನಿಮ್ಮಲ್ಲಿ ದೃಶ್ಯ ತೋರಿಸ್ತೀನಿ. ಬೆಂಗಳೂರು ರಸ್ತೆಗಳಲ್ಲಿ ಓಡಾಡುವಾಗ ನೀವು ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕಾಗತ್ತೆ. ತುಂಬ ಅಪಾಯಕಾರಿ ಸ್ಥಿತಿಯಲ್ಲಿ ಇದೆ. ಹೇಳಿ ಇದ್ರ ಬಗ್ಗೆ ಮೋಹನ್ ಕುಮಾರ್ ಏನು ಹೇಳ್ತೀವಿ ಅಂತ ನೋಡಿ. ಇದೆಲ್ಲ ಗುಂಡಿಗಳು ಹೇಗಿದೆ ಅಂತ ನೋಡಿದೆ. ಈಗ ಸಾವಿಗಾಗಿ ಕಾದು ನಿಂತ ಗುಂಡಿಗಳ ಥರ ಇದೆ ಇದೆಲ್ಲ ನೋಡಿ. ಬೆಂಗಳೂರಿನ ಒಂದು ಸ್ಥಿತಿ ನೋಡಿ. ಶಾಲೆಗೆ ಹೋಗೋ ಮಕ್ಕಳುಗಳು ಇದು ಬಿ ಎಲ್ ಸರ್ಕಲ್ ಹತ್ರ ಇದು ನೋಡಿ. ಇದು ಬಿ ಎಲ್ ಸರ್ಕಲ್ ರಸ್ತೆ ಮಧ್ಯೆ ಗುಂಡಿಗಳು. ಮತ್ತೆ ಬಿ ಎಲ್ ಸರ್ಕಲ್ ಹೀಗೆ ಲೆಫ್ಟ್ ಹೋಗ್ತಾ ಇದ್ದೀವಿ ಹೆಬ್ಬಾಳ ಕಡೆ. ಮಣ್ಣು ಮುಚ್ಚಾರೆ ನೋಡಿ ಹೇಗಿದೆ ನೋಡಿ. ಹಾರಿಬಲ್ ಆಗಿದೆ. ಇದೆಲ್ಲ ಸಣ್ಣ ಪುಟ್ಟ ಮಣ್ಣು ಮುಚ್ಚಿದ್ದಾರೆ. ನಾಳೆನೇ ಕಿತ್ತೋಗ್ಬಿಡುತ್ತೆ ಇದು. ಈ ಥರ ಮಣ್ಣು ಮುಚ್ಚಿ ರಸ್ತೆಗಳು ಇವತ್ತು ಬೆಳಗ್ಗೆ ಅಪಾಯಕಾರಿ ನೋಡಿ. ಟೆಂಪ್ರರಿ ಮಣ್ಣು ಮುಚ್ಚಿದ್ದಾರೆ. ಅದು ಯಾವುದಾದ್ರೂ ಕಿತ್ತು ಹೋಗ್ಬೋದು ಮಳೆಯಲ್ಲಿ. ಯಾವುದೋ ಒಂದು ಭ್ರಷ್ಟಾಚಾರ ಹೋದರೆ ನೋಡಿ ಹೇಗಾಗುತ್ತೆ. ಇದು ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರದಿಂದನೇ ಮನುಷ್ಯನ ಒಂದು ಅಧಪತನ ಅಂದರೆ ಕಾಯುವಿಕೆ ಮೇನ್ ಕಾರಣ. ಯಾಕಂದರೆ ಭ್ರಷ್ಟಾಚಾರದಿಂದ ದುಡ್ಡು ಈ ಕಳಪೆ ರೋಡ್ ಮಾಡ್ತಾರೆ. ಕಳಪೆ ರೋಡಲ್ಲಿ ಗುಂಡಿಗಳು ಬಿಡ್ತವೆ. ಗುಂಡಿಗಳು ಬಿದ್ದಾಗ ಆ ಗುಂಡಿಯಲ್ಲಿ ಅಮಾಯಕರು, ವಾಹನ ಸವಾರರು, ದ್ವಿಚಕ್ರ ವಾಹನ ಸವಾರರು ಸಾಯ್ತಾರೆ. ಇದು ಪ್ರತಿನಿತ್ಯ ಬೆಂಗಳೂರು ನಡೀತಾನೇ ಇದೆ. ಇದ್ರ ಬಗ್ಗೆ ಸರ್ಕಾರನೂ ಏನು ಕ್ರಮ ತಗೊಳ್ಳೋಕ್ಕಾಗಲ್ಲ. ಯಾವ ಸರ್ಕಾರ ಬಂದು ಇದು ನಿರಂತರವಾಗಿ ಯಾವ ಸರ್ಕಾರ ಬಂದರೂ ಗುತ್ತಿಗೆದಾರರು ಅವರೇ ಇರ್ತಾರೆ. ಅವರೇ ಭ್ರಷ್ಟಾಚಾರ ಮಾಡಬೇಕು. ಸರ್ಕಾರದವ್ರಿಗೂ ಕೊಡಬೇಕು, ಅಧಿಕಾರಿಗಳಿಗೂ ಹಣ ಕೊಡಬೇಕು. ಅದರಿಂದ ಅವರು ಈ ಎಲ್ಲ ಕೆಲಸ ಕಳಪೆ ಕಾಮಗಾರಿ ಮಾಡೋಕ್ಕೆ ಮೂಲ ಕಾರಣ ಆಗುತ್ತೆ. ಅವಾಗ ಅಮಾಯಕರು ಯಾರು ತೆರಿಗೆದಾರರು ಯಾರು ಮತ ಹಾಕಿದ್ದಾರೆ ಅವರೇ ಸಾಯ್ತಾರೆ. ತೆರಿಗೆ ಕೊಟ್ಟು ಮತ ಹಾಕಿ ಒಬ್ಬ ನಾಯಕ ಬೇಕಂತ ಆಯ್ಕೆ ಮಾಡಿದ್ರೆ ಆ ನಾಯಕನಿಂದ ಈ ಅಮಾಯಕ ವೋಟರ್ಸೇ ಸಾಯೋ ಥರ ಆಗಿದೆ ಪರಿಸ್ಥಿತಿ ನೋಡಿ. ಬಿ ಎಲ್ ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗೋ ರಸ್ತೆ ಟೂ ವೀಲರ್ ಕಂಟ್ರೋಲ್ ಹೇಗೆ ಮಾಡೋದು ಹೇಗಿದೆ ನೋಡಿ. ಇದು ಪರಿಸ್ಥಿತಿ ನೋಡಿ ಹೇಗಿದೆ. ಬರೀ ಜಲ್ಲು ಕಲ್ಲು ಮಳ್ಳು ಟೂ ವೀಲರ್ನವ್ರು ಅಂತೂ ಜಾರ್ ಬೀಳುತ್ತೆ. ಕಿಟ್ಟಾಗೋದಂತ ಈ ರಸ್ತೆಯಲ್ಲಿ ಸತಸಿದ್ದ ನೋಡಿ ಹೇಗಿದೆ. ನೋಡಿ ಗುಂಡಿ ನೋಡಿ ಹೇಗಿದೆ. ಗುಂಡಿಗಳ ರಸ್ತೆಗಿಂತ ಗುಂಡಿ ರಸ್ತೆ ಅಂತಲೇ ಹೇಳ್ಬೇಕಾಗ್ತದೆ. ಇದು ಬಿ ಎಲ್ ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗುತ್ತೆ. ಇದು ರಸ್ತೆ ನೋಡಿ ಹೇಗೆ ಮಣ್ಣೆಲ್ಲ ತುಂಬಿಟ್ಟಿದ್ದಾರಂತೆ. ಇದು ರಿಂಗ್ ರಸ್ತೆ. ಇದು ರಿಂಗ್ ರಸ್ತೆ ಅಂತ ಹೆಬ್ಬಾಳ ರಿಂಗ್ ರಸ್ತೆ ನೋಡಿ. ಹೆಬ್ಬಾಳ ರಿಂಗ್ ರಸ್ತೆ ಬಿ ಎಲ್ ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗೋ ರಿಂಗ್ ರಸ್ತೆ ನೋಡಿ. ಬಿ ಎಲ್ ಸರ್ಕಲ್ ಗುಂಡಿಗಳು ಹೇಗಿದೆ. ಒಂದು ಮಾರಣ ಹೋಮ ಮಾಡೋಕ್ಕೆ ಕಾದು ನಿಂತವಂತೆ ಇದೆ. ಇದು ಮಾರಣ ಹೋಮಕ್ಕಾಗಿ ಸಂಪೂರ್ಣ ಕಾದು ನಿಂತಿದೆ ರಸ್ತೆಗಳು. ದ್ವಿಚಕ್ರ ವಾಹನ ಸವಾರರಂತೂ ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ಅದು ಮಳೆ ಬಂದ್ರಂತೂ ಜಜ್ಮೆಂಟ್ ಸಿಗಲ್ಲ. ಎಲ್ಲ ನೀರು ತುಂಬಿರುತ್ತೆ ಗುಂಡಿಗಳಲ್ಲಿ. ಅವಾಗ ಗುಂಡಿಗೆ ಬಿದ್ದು ಬೀಳುವುದಷ್ಟೇ. ಹಿಂದ್ಗಡೆ ಯಾವುದಾದ್ರು ದೊಡ್ಡ ಗಾಡಿ ಬಂದರೆ ಗಾಡಿ ಅದಕ್ಕೆ ಬೀಳಬೇಕಾಗತ್ತೆ ನೋಡಿ. ಗುಂಡಿಗಳು ಹೇಗಿದೆ. ಇದು ದ್ವಿಚಕ್ರ ವಾಹನರ ಜೀವಕ್ಕೆ ಯಾವುದೇ ಬೆಲೆ ಇಲ್ಲ ಇಲ್ಲಿ ನೋಡಿ. ಇದು ಬಿ ಎಲ್ ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗೋ ರಿಂಗ್ ರಸ್ತೆ. ಇದು ಎಷ್ಟು ಅಪಾಯಕಾರಿಯಾಗಿದೆ ನೋಡಿ. ರಿಂಗ್ ರಸ್ತೆ ಪರಿಸ್ಥಿತಿ ಹೇಗಿದೆ ನೋಡಿ. ನೋಡಿ ಇದು ಗುಂಡಿ ನೋಡಿ. ಗುಂಡಿ ನೋಡಿ. ಸರ್ಕಸ್ ಮಾಡ್ಕೊಂತ ಓಡಿಸ್ಬೇಕು. ಸರ್ಕಸ್ ಮಾಡ್ತಾ ಓಡಿಸ್ಬೇಕಾಗತ್ತೆ. ಗುಂಡಿ ರಸ್ತೆಗಳು ಐ ಟಿ ನಗರ, ಉದ್ಯಾನ ನಗರ, ಇಂಟರ್ನ್ಯಾಷನಲ್ ನಗರ ಅಂತ ಖ್ಯಾತಿ ಹೊಂದಿದ ಬೆಂಗಳೂರು ನಗರದ ಈ ಗುಂಡಿಗಳು ನೋಡ್ರೆ ಯಾವ ಸರ್ಕಾರ ಬಂದು ಪರಿಹಾರ ಇಲ್ಲ. ಯಾವುದೇ ಸರ್ಕಾರ ಬಂದು ಅದೇ ಕರಪ್ಟ್ ಗುತ್ತಿಗೆದಾರರು ಇರ್ತಾರೆ, ಕರಪ್ಟ್ ಅಧಿಕಾರಿಗಳೇ ಇರ್ತಾರೆ. BBMP ಕರಪ್ಟ್ ಅಧಿಕಾರಿಗಳು, ಕರಪ್ಟ್ ಗುತ್ತಿಗೆದಾರರಿಂದ ಈ ಸಮಸ್ಯೆಗೆ ಪರಿಹಾರ ಇಲ್ಲ. ನಗರಾಭಿವೃದ್ಧಿ ಸಚಿವ, ವೆರಿ ಸ್ಟ್ರಾಂಗ್ ಸಚಿವ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಇದ್ದರೂ ಸಹ ಈ ಗುಂಡಿಗಳಿಗೆ ಮುಕ್ತಿ ಹಾಡಲಿಕ್ಕೆ ಅವ್ರ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಈ ಸಮಸ್ಯೆಗೆ ಯಾರು ತಂದು ಪರಿಹಾರ ಮಾಡಬೇಕು. ತುಂಬ ಸ್ಟ್ರಾಂಗ್ ಸಚಿವ ಅಂತಲೇ ಖ್ಯಾತಿ ಹೊಂದಿದ DK ಶಿವಕುಮಾರಿಂದನೂ ಈ ಗುಂಡಿಗಳಿಗೆ ಮುಕ್ತಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹೇಗಿದೆ ಗುಂಡಿ ರಸ್ತೆ ನೋಡಿ ಎಷ್ಟೆಲ್ಲ ಬಂದಿದೆ. ಸರ್ಕಸ್
ಸರ್ಕಸ್ ಮಾಡಿದ್ರು ಹೇಗಿದೆ. ಹಿಂಗ್ ರಸ್ತೆ ಇದು ಬಿ ಎಲ್ ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗೋದು. ಇದು ದೇವಿನಗರ ಸ್ಟಾಪ್ ಅಂತ ಬರ್ತಾ ಇದು ದೇವಿನಗರ ಸ್ಟಾಪು. ಭದ್ರಾಪುರ ಕಡೆ ಹೆಬ್ಬಾಳ ಕಡೆ ಹೋಗುತ್ತೆ ಇದು. ನೋಡಿ ಹೇಗಿದೆ ಪರಿಸ್ಥಿತಿ ಹೇಗಿದೆ. ಜೀವನ ಕೈಯಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ಬೇಕಾಗತ್ತೆ ವಾಹನ ಸವಾರರು. ಈ ರೀತಿ ಪರಿಸ್ಥಿತಿ ಇದೆ ಬೆಂಗಳೂರು ರಸ್ತೆ ಪರಿಸ್ಥಿತಿ ಇದೆ. ಹೇಳಿ ನೋಡ್ಕೊಂಡು ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಹೇಳಿ. ಇನ್ನೂ ಸ್ವಲ್ಪ ನಾನು ಜೀವ ಕೈಯಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ. ಹಾಗಾಗಿ ನಾನು ಸ್ವಲ್ಪ ಮುಂದಕ್ಕೆ ಮಾತಾಡ್ತೀನಿ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನೋಡಿ ಇದು ರಿಂಗ್ ರಸ್ತೆ ನೋಡಿ ಬಿ ಎಲ್ ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗೋ ರಸ್ತೆ ಇದು ನೋಡಿ ಹೇಗಿದೆ. ಯು ಬಿ ಎಲ್ ರಸ್ತೆ ರಸ್ತೆ ನೋಡಿ ರಸ್ತೆ ಅವ್ಯವಸ್ಥೆ. ಬೆಟ್ಟದ ಮೇಲೆ ಹೋದಂಗೆ ಐತೆ. ಅಲ್ಲ, ಇದು ಅವ್ಯವಸ್ಥೆ. ಇದು ರಸ್ತೆ ಅಂತ ಯಾರು ಇದಕ್ಕೆ ನಾಮಕರಣ ಮಾಡ್ಲಿಕ್ಕಾಗಲ್ಲ. ಮಳೆ ಬಂದಾಗ ಈ ಥರ ಸಿಮೆಂಟ್ ಎಲ್ಲಿ ನಿಲ್ಲುತ್ತೆ? ಹಾಂ ಆಲೂ ಬಿಕ್ಸ್ ಮೇಲೆ ಆಲೂ ಬಿಕ್ಸ್ ನಿಂತಿರುತ್ತೆ ಅಷ್ಟೇ. ನೋಡಿ ಈಗ ಮಳೆ ಬಂದ್ಮೇಲೆ ಕಾಮಗಾರಿ ಶುರು ಮಾಡ್ತಾರೆ. ಮಳೆ ಬರೋ ಮೊದಲು ಯಾವ ಕಾಮಗಾರಿನೂ ಇಲ್ಲ. ಈಗ ಮಳೆ ಬಂದ್ಮೇಲೆ ಎಲ್ಲ ಕಾಮಗಾರಿ ಶುರು ಮಾಡಿದ್ದಾರೆ. ಎಲ್ಲ ಹಚ್ಚಿ ಕೆಲಸ ಮಾಡ್ತಾರೆ.